ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷರಾದ ಬಂಗ್ಲೆ ಮಲ್ಲಿಕಾರ್ಜುನರವರ ಪ್ರಶ್ನೆಗೆ ಶ್ರೀ 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 ಶಿವಾನಂದ ಶಿವಯೋಗಿ ರಾಜೇಂದ್ರ ಮಹಾಸ್ವಾಮಿಗಳು ಕೋಡಿಮಠ ಪತ್ರಕರ್ತರ ಹಿಂದಿನ ಸಮಸ್ಯೆ ಹಾಗೂ ಬಸ್ ಪಾಸ್ಗಳ ಬಗ್ಗೆ ಬಂಗ್ಲೆ ಮಲ್ಲಿಕಾರ್ಜುನವರ ಪ್ರಶ್ನೆಗೆ ಕೋಡಿ ಶ್ರೀ ಭವಿಷ್ಯ ನುಡಿದಿದ್ದಾರೆ. ಕಡೆಗೆ ಏನು ಮಾಡಿದ್ರು ಅದಕ್ಕೆ ಮಾನದಂಡ ಮಾಧ್ಯಮ ಪಟ್ಟಿಯಲ್ಲಿ ಇರಬೇಕಂತ ಬಂದು ಜೊತೆಗೆ 4 ವರ್ಷದ ಕಾಯಂ ನೇಮಕಾತಿ ಆದೇಶ ನಿಮ್ಮ ಮಾಲೀಕರಿಂದ ತರಬೇಕು. ನನ್ನೊಂದು ಪ್ರಶ್ನೆ, ನಾವು ಕೇಳೋದು ಬರೀ ಜಿಲ್ಲಾ ಮಟ್ಟಕ್ಕೆ ಮತ್ತು ಮಹಿಳೆಯರಿಗೆ 2.5 ಕೋಟಿ ಮಹಿಳೆಯರಿಗೆ ಇಡೀ ರಾಜ್ಯಾದ್ಯಂತ ಓಡಾಡೋಕ್ಕೆ ಅದಕ್ಕೆ ಒಂದು ಮಾನದಂಡ ಏನೋ ಬರೀ ಒಂದು ಆಧಾರ್ ಕಾರ್ಡ್. ಇವತ್ತು ನಾವು ಪತ್ರಕರ್ತರು ನಮಗೋಸ್ಕರ ನಾವೇನು ಬರ್ಕೊಳ್ಳಲ್ಲ, ನಮ್ಮ ಮನೆತನ ನಮ್ಮ ಕುಟುಂಬಕ್ಕೆ. ಅದಕ್ಕೆ ಇವಾಗ ಮುಂದಿನ ತಿಂಗಳು ಈ ತಿಂಗಳಲ್ಲಿ ನೆಕ್ಸ್ಟ್ ಮಂತ್ ಇವಾಗ ಸರ್ಕಾರದ ವಿರುದ್ಧ ಒಂದು ರಿಟ್ ಪಿಟಿಷನ್ ಫೈಲ್ ಮಾಡ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಪ್ಲಸ್ ನಾನು CS ವಿರುದ್ಧ. ಮತ್ತು ತಮ್ಮನ್ನ ಕೇಳ್ಕೊಂಬಿಟ್ಟು ಇವತ್ತು 16 ಬಜೆಟ್ ಮಂಡಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಇಡೀ 6.5 ಕೋಟಿ ನಾಡಿ ಮಿಡಿತ ಜನರ ಬಗ್ಗೆ ಗೊತ್ತಿದೆ. ಇವತ್ತು ನೋಡಿ, ಇವತ್ತು ಪೇಪರಲ್ಲಿ ವಿಜಯವಾಡಲ್ಲಿ 500 ಕೋಟಿ ಜನರು ಮಹಿಳೆಯರು ಓಡಾಡಿದರಿಗೆ ಅವರಿಗೆ ಅಂತ ಇವತ್ತು ಪೇಪರಿಗೆ ಬಂದು ಅದೊಂದು ದೊಡ್ಡ ಸಂಭ್ರಮ ಮಾಡ್ಬೇಕಂತ ಇಂಥ ಒಂದು ಇದರಲ್ಲಿ ಬಗ್ಗೆ ತಾವೇನು ಹೇಳ್ತೀರಿ ಸರ್? ನಮಗೆ ಸಿದ್ದರಾಮಯ್ಯ ಜಗತ್ತಿನ ಜನತೆಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಅನ್ನ, ನೀರು, ಗಾಳಿ, ಆಹಾರ, ಆರೋಗ್ಯ. ಇದರ ಜೊತೆಗೆ ಅತಿ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸುದ್ದಿಗಳು, ವಿಚಾರಗಳು, ಪ್ರಚಾರಗಳು, ಮೂಲೆ ಏನಾಗ್ತದೆ ಎಂತಾಗ್ತದೆ ಇವತ್ತು ಜನಮನಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿದೆ. ವಿಜ್ಞಾನ ನಾಗಾಲೋಟದಲ್ಲಿ ಓಡ್ತಾ ಇದೆ, ಜನಜೀವನ ಸದಕೆಯಿಂದ ಹೋಗ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಪಂಡಿತರು, ಪಾಮರರು, ಹಳ್ಳಿಗರು, ಪಟ್ಟಣದವರು, ವಿದ್ಯಾವಂತರು, ಅವಿದ್ಯಾವಂತರು ಎಲ್ಲರಿಗೂ ಜಗತ್ತಿನ ವಿದ್ಯಮಾನಗಳನ್ನು, ಸುದ್ದಿಗಳನ್ನು, ಪ್ರಚಾರಗಳನ್ನು ಅರಿಯುವ ಕಾತರ ಹೆಚ್ಚಾಗಿದೆ, ಆತರ ತವಕಿಸ್ತಾ ಇದೆ. ಆ ದೃಷ್ಟಿಯಿಂದ ಇವತ್ತು ಪತ್ರಿಕಾ ಮಾಧ್ಯಮಗಳು ಜೊತೆಗೆ ಪತ್ರಿಕಾ ವರದಿಗಾರರು ಇವರು ಅವಶ್ಯಕವಾಗಿ ಅವರ ಕೆಲಸ ಅತ್ಯಮೂಲ್ಯವಾಗಿದೆ. ಜನಮನ ಶಾಂತಿಯಿಂದಿರಬೇಕಾದ್ರೆ, ನಾಡು ನುಡಿ ಸೇವಾ ಆಗಬೇಕಾದ್ರೆ, ಜಗತ್ತಿನ ವಿಚಾರ ಚಿತ್ರಬೇಕಾದ್ರೆ ಪ್ರಸಾರ ಮಾಧ್ಯಮ ಅತ್ಯವಶ್ಯಕವಾಗಿದೆ. ಅಂತಹ ಪ್ರಚಾರಕರು, ಮಾಧ್ಯಮ ಸುದ್ದಿಗಾರರು ಹಳ್ಳಿಗಳಲ್ಲಿ, ನಾಡಿನಾಡಿನಲ್ಲಿ, ಊರುಗಳಲ್ಲಿ, ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ನಡೀತಾ ಇದ್ದಾರೆ. ಅಂಥವರ ಚಿಂತನೆ ಭಾಳ ಮುಖ್ಯವಾಗಿ ಸರ್ಕಾರ ಮಾಡಬೇಕು. ಅದಕ್ಕೆ ಸರ್ಕಾರಕ್ಕೆ ಈ ಮೂಲಕ ನಾವು ಒಂದು ಸಲಹೆ ಸೂಚನೆ ಕೊಡೋದಿರೋದ್ರೆ ಆ ಪತ್ರಕರ್ತರಿಗೆ ನಿರ್ವಹಣೆಗಾರರಿಗೆ ಮುಖ್ಯವಾಗಿ ಪ್ರವಾಸ ಬೇಕು ಅಂದರೆ ಅವರಿಗೆ ಎಲ್ಲ ಹಳ್ಳಿಗಳು ತಿರುಗಬೇಕು, ಹೋಗಬೇಕು, ಬರಬೇಕು. ಹಾಗಾಗಿ ಅವರಿಗೆ ಒಂದು ಪ್ರಯಾಣದ ಒಂದು ರಹದಾರಿಯನ್ನು ಕೊಡಬೇಕು ಸರ್ಕಾರ, ಬಸ್ ಪಾಸನ್ನು ಕೊಡಬೇಕು, ವಸ್ತುನಿಷ್ಠ ಪ್ರಚಾರಕರಿಗೆ ಪ್ರೋತ್ಸಾಹ ಕೊಡಬೇಕು. ಅವರು ಕೊಡುವಂಥ ಎಲ್ಲ ಸಹಕಾರವನ್ನು ಕೊಟ್ಟು ಜಗತ್ತಿಗೆ ಅವರಿಂದ ಸೇವೆ ತಗೊಂಡು ಸುದ್ದಿ ಮಾಧ್ಯಮ ಹೆಚ್ಚು ಬೆಳಗಬೇಕು, ಅಜ್ಞಾನ ದೂರ ಆಗಬೇಕು, ಪ್ರತಿಯೊಬ್ಬ ಜನತೆಗೂ ಆ ಜೀವನ ಮುಟ್ಟಬೇಕು ಅನ್ನೋ ಆಸೆಯಲ್ಲ ಈ ಮಟ್ಟದಲ್ಲಿ ಸರ್ಕಾರ ಅತ್ಯವಶ್ಯಕವಾಗಿ ಈ ಪತ್ರಿಕಾ ಮಾಧ್ಯಮದವರಿಗೆ, ಪತ್ರಿಕಾ ಪ್ರಸಾರಕರಿಗೆ, ವಿತರಣಕರಿಗೆ ಏನು ಸರ್ಕಾರ ಕೂಡ ಹಾಗೆ ಹೆಣ್ಣು ಮಕ್ಕಳಿಗೆ ಪ್ರವಾಸನ ಕೊಟ್ಟಿದ್ದಾರೆ ಮತ್ತು ಭತ್ಯೆ ಕೊಡ್ತಾ ಇದೆ, ಎಲ್ಲ ಕೊಡ್ತಿದ್ದಾರೆ. ಇದು ಒಂದು ಕೇವಲ ಅತರ್ಪದ ಆಗುವಂಥದ್ದು ಅವರಿಗೆ ಪ್ರಯಾಣದ ಕೊಡ್ಲಿ ಅಂತೇಳಿ ಈ ಮೂಲಕ ಕೊಟ್ಟಿದ್ದಾರೆ. ಕೊಟ್ಟು ಕೊಳ್ಳಾರ ಮಾಡಿ ಕಠಿಣ ಮಾನದಂಡಗಳು ಹೆಣ್ಮಕ್ಳಿಗೆ ಆಧಾರ್ ಕಾರ್ಡನ್ನು ಕಾನೂನು ಸಡಿಲಗೊಳಿಸಿ ಪತ್ರಬಂಧಕ್ಕೆ ಕೊಡಬೇಕು ಅಂತ ಈ ಮೂಲಕ ನಾವು ಸೂಚಿಸ್ತಾ ಇದ್ದೀವಿ. ಒಂದು ವೇಳೆಗೆ ಕೊಡದೇ ಇದ್ದ ಸಮಯ ನಾವು ಏನು ಕಾನೂನು ಹೋರಾಟಕ್ಕೆ ಹೋಗ್ತಾ ಇದೀವಲ್ಲ, ಆ ಕಾನೂನು ಹೋರಾಟದಲ್ಲಿ ನಮಗೇನೋ ಜಯ ಸಿಗುತ್ತೆ ಏನು